ಇವತ್ತು ನಾನು ತೋರಿಸ್ತಿರುವಂತಹ ರೆಸಿಪಿ ನಮ್ಮ ಹಳ್ಳಿ ಪರಂಪರೆಯ ಸೂಪರ್ ಫುಡ್ ಅಂದ್ರೇ ರಾಗಿನ ಬಳಸಿಬಿಟ್ಟು ಒಂದು ಸೂಪರ್ ಈಸಿ ಸೂಪರ್ ಹೆಲ್ದಿಯಾಗಿರುವಂತಹ ದೋಸೆ ರೆಸಿಪಿನ ನೋಡೋಣ. ರಾಗಿ ಎಂಥ ಸೂಪರ್ ಫುಡ್ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಹಾಗೆ ಅದನ್ನು ಯಾರು ಬಳಸ್ಬೋದು ಅಂತ ಕೂಡ ಗೊತ್ತಿದೆ. ಈ ಸೂಪರ್ ಈಸಿಯಾಗಿರುವಂತಹ ರಾಗಿ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ತಿಂಡಿ ತಿನ್ಲಿಕ್ಕೆ ಬಳಸ್ತೀವಲ್ವ ಸ್ಪೂನು, ಆ ಸ್ಪೂನಲ್ಲಿ 3 ಚಮಚದಷ್ಟು ಉದ್ದಿನ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಚಮಚದಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕೋದ್ರಿಂದ ದೋಸೆ ಸ್ವಲ್ಪ ಕ್ರಿಸ್ಪಾಗಿ ಬರುತ್ತೆ. ಹಾಗೆಯೇ ಫ್ಲೇವರ್ಗೋಸ್ಕರ 1/4 ಚಮಚದಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. 1 ಚಮಚದಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ. ಕಡಲೆಬೇಳೆ ಸೇರಿಸೋದ್ರಿಂದ ದೋಸೆಗೆ ಒಂದು ಕಲರ್ ಬರುತ್ತೆ. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 4 ರಿಂದ 5 ತಾಸು ನೆನೆಸ್ಕೊಳ್ಳೋಣ. ಈ ದೋಸೆ ಹಿಟ್ಟನ್ನು ಫರ್ಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಡಿನ್ನರ್ಗೋಸ್ಕರ ಮಾಡ್ಕೊಳ್ತಾ ಇರೋದು, ಹಾಗಾಗಿ ಮಧ್ಯಾಹ್ನ ನೆನೆಸಿಡ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರೋಂತಹ ಬೇಳೆ ಮಿಶ್ರಣನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ಅದ್ರ ಜೊತೆ 1 ಬೌಲಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ರುಬ್ಲಿಕ್ಕೆ ಬೇಕಿರೋಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬೇಕಿರೋಷ್ಟು ನೀರನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ನೀರನ್ನ ಸೇರಿಸ್ಕೊಂಡು ಬಿಟ್ರೆ ಬೇಳೆಗಳು ನೈಸಾಗಿ ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡ್ತಿರ್ಬೋದು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ. ಒಂದು ಪಕ್ಷ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗಾಗಲೇ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ, ಹಾಗೆ ಸೋಡಾ ಏನು ಬಳಸ್ತಾ ಇಲ್ಲ. ನಿಮಗೆ ಟೈಮ್ ಇದ್ದರೆ ಒಂದು 10 ರಿಂದ 20 ನಿಮಿಷ ಹಿಟ್ಟನ್ನು ನೆನೆಸ್ಲಿಕ್ಕೆ ಬಿಡಿ. ಇಲ್ಲ ಅಂದರೆ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು, ಫರ್ಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನನಗೆ ಟೈಮ್ ಇತ್ತು, ಹಾಗಾಗಿ ನಾನೊಂದು ಅರ್ಧ ಗಂಟೆ ಹಿಟ್ಟನ್ನು ನೆನೆಸಿಟ್ಟಿದ್ದೆ. ಈಗ ದೋಸೆ ಹಂಚು ಚೆನ್ನಾಗಿ ಬಿಸಿಯಾಗಿದೆ. ಇದನ್ನು ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಸಹಾಯದಿಂದ ನೀರನ್ನು ಹತ್ಕೊಂಡ್ಬಿಟ್ಟು ಹಂಚನ್ನ ಚೆನ್ನಾಗಿ ಹೊರಿಸ್ಕೋಬೇಕಾಗತ್ತೆ. ಅದಾದ ನಂತರ ದೋಸೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕಾಗತ್ತೆ ಆ ಥರ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ತೆಳುವಾಗೇ ಹಾಕ್ಕೊಂಡಿದ್ದೀನಿ. ನಾನು ತೋರಿಸಿರೋ ಅಂತಹ ಮೆಜರ್ಮೆಂಟಲ್ಲಿ ನನಗೆ ಕರೆಕ್ಟಾಗಿ 5 ದೋಸೆ ಆಗಿತ್ತು. ಇಬ್ಬರಿಗೆ ಡಿನ್ನರ್ಗೆ ಸಫಿಷಿಯೆಂಟಾಗಿ ಆಯಿತು. ದೋಸೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಉಲ್ಟಾ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ನಿಮಗೆ ಬೇಕಿದ್ದರೆ ಬೇಯಿಸ್ಕೋಬೋದು, ಅಡ್ಡಿ ಇಲ್ಲ. ಹಾಗೆಯೇ ಇದನ್ನು ನೀವು ಸೆಟ್ ದೋಸೆ ಥರ ಮಾಡ್ಕೋಬೇಕು ಅಂದರೆ ನೆನೆಸ್ಕೊಂಡ್ವಲ್ವ, ಆ ಟೈಮಲ್ಲಿ ಸ್ವಲ್ಪ ಅವಲಕ್ಕಿ ಅಥವಾ ಸಬ್ಬಕ್ಕಿನ ಸೇರಿಸ್ಕೊಂಡ್ರೆ ಸ್ವಲ್ಪ ದಪ್ಪ ಹಾಕ್ಕೊಂಡು ಸೆಟ್ ದೋಸೆ ಥರ ಕೂಡ ಮಾಡ್ಕೋಬೋದು. ಹಾಗೆಯೇ ನಾನು ರುಬ್ಕೊಳ್ಳಲಿಕ್ಕೆ ಮಿಕ್ಸಿ ಜಾರ್ಗೆ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಲ್ವ, ಅದನ್ನು ಹಗುರವಾಗಿ ತೊಗೊಂಡಿದ್ದೆ, ಪ್ರೆಸ್ ಮಾಡಿ ತೊಗೊಂಡಿರಲಿಲ್ಲ. ಆ್ಯಕ್ಚುಲಿ ನಾನಿಲ್ಲಿ ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಿರೋದ್ರಿಂದ ಈ ಬೇಳೆಕಾಳುಗಳು ಮಿಕ್ಸಿ ಜಾರ್ ಬ್ಲೇಡಿಗೆ ಸಿಗೋದಿಲ್ಲ, ನೈಸಾಗಿ ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ ನಾನು ಹಿಟ್ಟನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಕೊಂಡೆ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಿದ್ದೀರಾ ಅಂದರೆ ಬರೀ ಬೇಳೆಕಾಳಿನ ಮಿಶ್ರಣ ಏನು ನೆನೆಸಿಟ್ಟಿದ್ವಲ್ವ ಅದನ್ನಷ್ಟೇ ಮಿಕ್ಸಿನಲ್ಲಿ ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೋದು. ಆ ಥರ ಕೂಡ ಮಾಡ್ಕೊಳ್ಬೋದು. ಯೂಶ್ವಲಿ ನಮ್ಮಮ್ಮ ರಾಗಿ ದೋಸೆ ಮಾಡುವಾಗ ರಾಗಿ ಎಲ್ಲ ನೆನೆಸೋದಿಲ್ಲ, ಇದೇ ಮೆಥಡಲ್ಲೇ ಮಾಡೋದು. ಹಾಗಾಗಿ ಈ ರೆಸಿಪಿನ ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲೆಲ್ಲ ರಾಗಿ ಅಂದರೆ ಕೇವಲ ಬರೀ ಬಡವರು ತಿನ್ನೋವಂಥ ಆಹಾರ ಅಂತ ಅಂದ್ಕೊಳ್ತಾ ಇದ್ರು. ಆದರೆ ಇವಾಗ ನಿಜವಾಗ್ಲೂ ಅರ್ಥ ಆಗಿದೆ ರಾಗಿ ಒಂದು ಗೋಲ್ಡನ್ ಗ್ರೇನ್ ಅಂತ. ನಮ್ಮದೇ ಆಹಾರದಲ್ಲಿ ಎಷ್ಟೊಂದು ಆರೋಗ್ಯ ಅಡಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ದೆ ಫಾರಿನ್ ಫುಡ್ಗೆ ಮಾರು ಹೋಗ್ತಾ ಇದ್ದೀವಿ ಅಲ್ವಾ. ರಾಗಿ ದೋಸೆ ಕೇವಲ ಒಂದು ರುಚಿ ಮಾತ್ರ ಅಲ್ಲ, ಇದು ಕಂಪ್ಲೀಟ್ ನ್ಯೂಟ್ರಿಷನ್ ಫುಡ್ಡು. ಮಕ್ಕಳಿಂದ ಹಿಡಿದು ಹಿರಿಯೋರ ತನಕ, ಡಯಟ್ ಮಾಡೋರಿಂದ ಹಿಡಿದು ಶುಗರ್ ಇರೋ ತನಕ ಎಲ್ಲರೂ ಕೂಡ ಈ ರೆಸಿಪಿನ ತಿನ್ಬೋದು. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.